ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿಯ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಅರ್ನಹಳ್ಳಿ. ಟಾಪ್ 18 ಅಲ್ಲಿ ಮೊದಲ ಸುದ್ದಿಯಿಂದ ಈಗ ನೋಡ್ತಾ ಹೋಗೋಣ. ಸಾಹುಕಾರ್ ಸಿಡಿ ಪ್ರಕರಣ ಮತ್ತೊಮ್ಮೆ ಸದ್ದನ್ನ ಮಾಡ್ತಾ ಇದೆ. ಸಿಬಿಐ ತನಿಖೆ ಅಂತ ಪಟ್ಟಣ ಹಿಡಿದಿರುವಂತ ರಮೇಶ್ ಜಾರಕಿಹೊಳಿಗೆ ಗೃಹ ಮಂತ್ರಿಗಳ ಉತ್ತರ ಏನು ಇಲ್ಲಿದೆ ನೋಡಿ. ಡಿ.ಕೆ. ಶಿವಕುಮಾರ್ ಮಾಡಿದ ಸಿಡಿ ಷಡ್ಯಂತ್ರ ಸಿಬಿಐ ತನಿಖೆ ಮಾಡಿಸುದ ಅಥವಾ ಡಿ.ಕೆ. ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಡಿ ಸಮರ ಜೋರಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ನಾನು ಮಾಡಿಲ್ಲ ಡಿ.ಕೆ. ಶಿವಕುಮಾರ್ ಮಾಡಿದ ಸಿಡಿ ಷಡ್ಯಂತ್ರ ಅದನ್ನು ಸಿಬಿಐ ಮುಂದೆ ಕೊಡ್ತೀನಿ. ನಾನು ಇದೊಂದು ಕ್ರಿಮಿನಲ್ ಕೇಸ್ ಇದೆ. ನಾ ಸಿಬಿಐ ತನಿಖೆ ಮಾಡಿಸುದ ಅಥವಾ ಡಿ.ಕೆ. ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು ಅಂಡ್ ಕಂಪನಿ. ಸಿಡಿ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲು ಮುಂದಾಗಿದೆ. ಸಿಬಿಐಗೆ ವಹಿಸಬೇಕು ಅದನ್ನು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಮುಖ್ಯಮಂತ್ರಿಗಳು ನಿರ್ಧಾರಕ್ಕೆ ಬರ್ತಾರೆ. ಅದನ್ನು ನಾನು ನಿರೀಕ್ಷೆ ಮಾಡಿದ್ದೀನಿ. ಈ ರೀತಿ ರಾಜಕಾರಣ ನಾವು ಮಾಡೋಣ, ಟೀಕೆ ಟಿಪ್ಪಣಿಗಳನ್ನು ಮಾಡೋಣ, ಈ ರೀತಿ ಸಿಡಿಗಳನ್ನು ಇದನ್ನು ಇನ್ನೊಂದನ್ನು ಮುಂದಿಟ್ಕೊಂಡು ಚಾರಿತ್ರ್ಯವಧೆ ಮಾಡುವಂಥ ಕೆಲಸ ಆಗಬಾರ್ದು. ನಾವಂತೂ ಯಾರು ಕಾನೂನು ಬಾಹಿರವಾಗಿ ಇಂಥದ್ದಾಗಿದೆ ಅವ್ರ ಮೇಲೆ ಖಂಡಿತವಾಗಿ ಆಕ್ಷನ್ ತಗೊಳುತ್ತೆ. ಸಾಹುಕಾರ್ ಹಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ಗೃಹ ಸಚಿವರು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಇದಿಷ್ಟು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಮಾತಾಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಸ್ಟೋರಿ ಸಮಾಜಕ್ಕೆ ಮಾದರಿ ಆಗುವಂತ ಸುದ್ದಿ. ಈ ಸ್ಟೋರಿ ನೋಡಿದ ಮೇಲೆ ನಿಮಗೂ ಕೂಡ ವಯೋವೃದ್ಧರಿಗೆ ನ್ಯಾಯ ಕೊಡಿಸುವಂತ ಮಾರ್ಗ ತಿಳಿಬಹುದು. 80 ವಯಸ್ಸಾಗಿದೆ, ನೆಟ್ಟಗೆ ನಿಲ್ಲೋದಕ್ಕಾಗಲ್ಲ. ಮಗಳು ಸತ್ತ ಮೇಲೆ ತನ್ನವರು ಅಂತ ಅಜ್ಜಿಗೆ ಇರೋದು ಮೊಮ್ಮಗ ಒಬ್ಬನೇ. ಆದ್ರೆ ಇದೇ ಮೊಮ್ಮಗನೇ ಈ ಅಜ್ಜಿ ಪಾಲಿಗೆ ಶನಿಯಾಗಿ ಕಾಡಿದ್ದ. ಸಾವಲಮ್ಮ ಕೋಮಲೇಟ್ ರಾಮಯ್ಯ ಈ ಅಜ್ಜಿಗೆ ಇದೇ ಮನೆ, ಅವ್ರದ್ದು ಮನೆ. ಈ ಅಜ್ಜಿ ಮನೇನ ಅವರು ಇನ್ನೊಬ್ರು ಮಾರುತಿ ಅನ್ನೋರು ಇವ್ರನ್ನ ಹೊರಗೆ ಹಾಕ್ಬಿಟ್ಟು ಇವರಿಗೆ ಮನೆಯಲ್ಲಿ ವಾಸ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋ ದೂರು ಬಂದ ಹಿನ್ನೆಲೆಯಲ್ಲಿ ಮೊಮ್ಮಗನಿಂದ ಬೀದಿ ಪಾಲಾದ ಅಜ್ಜಿ ಕಾವಲಮ್ಮ. ಅಜ್ಜಿ ಸ್ವಂತ ಮನೆಯಲ್ಲಿ ಮೊಮ್ಮಗನ ದರ್ಬಾರ್. ಇವನೇ ನೋಡಿ ಅಜ್ಜಿಯ ಚಾಂಡಾಳ ಮೊಮ್ಮಗ. ಹೆಸರು ಮಾರುತಿ. ತುಮಕೂರಿನ ಕೋರಟಗೇರಿಯಲ್ಲಿರೋ ಅಜ್ಜಿಯ ಸ್ವಂತ ಮನೆಯಿಂದಲೇ ಅಜ್ಜಿಯನ್ನೇ ಒಕ್ಕಲೆಬ್ಬಿಸಿದ್ದ. ಅವಾಗ ಬಂದು ನನ್ನ ಮಗ ಇಲ್ಲಿ ಬೇಡಮ್ಮ ಸಾಯ ಕೃಷ್ಣ ಅಂತ ಕರ್ಕೊಂಡಿದ್ದ. ಮಾರಮ್ಮನ ಜಾತ್ರೆಯಿಂದ ಒಂದು ತಿಂಗಳು 1 ವರ್ಷ ಇತ್ತು. ಅವಾಗ ಹೋದಳು ಸ್ವಾಮಿ. ನಾನು ಅಲ್ಲಿ ಇಲ್ಲಿ ವನವಾಸ ಬಿಚ್ಕೊಂಡು ಎಷ್ಟು ದಿನ ಅಂತ ಕಂಡು ಅವ್ರ ಮನೆ ತಿಳ್ಕೊಂಡಿದ್ದೆ. ನಾನು 2 ಲಕ್ಷ ಕೊಡ್ತಾರೆ ಸ್ವಾಮಿ, ಇರೋ ಮನೇಲಿ ಕಿತ್ಕೊಂಡೆ. 8 ತಿಂಗಳು ಬೀದಿಗೆ ಬಿದ್ದಿದ್ದ ಅಜ್ಜಿಗೆ ಆಸರೆಯಾಗಿದ್ದು ಮಧುಗಿರಿ ಎಸಿ ನ್ಯಾಯಾಲಯ. ಕಿರಾತಕ ಮೊಮ್ಮಗನನ್ನ ಮನೆಯಿಂದ ಹೊರದಬ್ಬಿ ಸೀನಿಯರ್ ಸಿಟಿಜನ್ ಕಾಯ್ದೆಯಂತೆ ಅಜ್ಜಿಗೆ ಮನೆ ಕೊಡಿಸಿದ್ದಾರೆ. ಅಜ್ಜಿಗೆ ಮನೆ ಕೊಡಿಸಿದ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ನ್ಯೂಸ್ 18 ಧನ್ಯವಾದ. ವಿಠಲ್ ಕುಮಾರ್, ನ್ಯೂಸ್ 18 ತುಮಕೂರು. ಸರ್ಕಾರಿ ಸ್ವತ್ತು ಅಂದ್ರೇನೆ ಹಾಗೆ ಕಾಣುತ್ತೆ. ಕೋಟಿ ಕೋಟಿ ಸುರಿದು ಮತ್ತೆ ಆ ಕಡೆ ತಿರುಗಿಯೂ ಕೂಡ ನೋಡಿದಿಲ್ಲ. 170 ಕೋಟಿ ಆಸ್ಪತ್ರೆ ಆ ಸ್ಥಿತಿ ಅಯೋಮಯ. 170 ಕೋಟಿ ವೆಚ್ಚದಲ್ಲಿ ಕಟ್ಟಿದ ಸಿಮ್ಸ್ ಸರ್ಕಾರಿ ಆಸ್ಪತ್ರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉದ್ಘಾಟಿಸಿದ್ರು. ನೋಡ್ರಿ ಈ ಆಸ್ಪತ್ರೆ ಕಥೆನ. ಇದೇನು ಆಸ್ಪತ್ರೆನಾ? ಸರ್ಕಾರಿ ಆಸ್ಪತ್ರೆ ಅಂದ್ರೆ ಇಷ್ಟೊಂದು ಅಸಡ್ಡೆನಾ? ಬಿಲ್ಡಿಂಗ್ ಹೊರಗಡೆಯಿಂದ ತಳುಕು, ಒಳಗಡೆ ಬರೀ ಹುಳುಕು. 170 ಕೋಟಿ ಅಂದ್ರೆ ಏನ್ ತಮಾಷೆನಾ? ಕಟ್ಟೋವಾಗ್ಲೇ ಅರ್ಧಕ್ಕರ್ಧ ನುಂಗಿರ್ತಾರೆ. ಆಸ್ಪತ್ರೆ ಕಟ್ಟಿದ ಮೇಲೆ ಈ ಪರಿಸ್ಥಿತಿ. ನಗರ ಜಿಲ್ಲಾ ಆಸ್ಪತ್ರೆ ಹೊಸ ನೂತನ ಕಟ್ಟಡ ಉದ್ಘಾಟನೆ ಆಗಿದ್ರೆ ಅಲ್ಲಿ ಮೇಯ್ನ್ ಆಗಿ ಇಲ್ಲಿ ಏನು ಪರಿಸ್ಥಿತಿ ಪ್ರಾಬ್ಲಮ್ ಆಗಿದೆ ಅಂದರೆ ಈ ಆಸ್ಪತ್ರೆ ಒಳಗಡೆ ಮೂಲಭೂತ ಸೌಕರ್ಯಗಳೇ ಮೇಯ್ನ್ ಆಗಿಲ್ಲ. ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ. ಟೆಕ್ನಿಷಿಯನ್ಸ್ ಇಲ್ಲದೆ ಮಷಿನ್ಗಳು ಹಾಳು. ಆಸ್ಪತ್ರೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಬರೋ ನೀರು ಯಾರಿಗೂ ಸಾಲ್ತಿಲ್ಲ. ಎಂಆರ್ಐ, ಅಲ್ಟ್ರಾಸೌಂಡ್, 5 ಎಕ್ಸ್ರೇ, ರೇಡಿಯಾಲಜಿ ಮಷಿನ್ಗಳಿದ್ರು ಟೆಕ್ನಿಷಿಯನ್ಸ್ಗಳೇ ಇಲ್ಲ. ರೇಡಿಯಾಲಜಿಸ್ಟ್ ಇರೋದೇ ನಮ್ಮಲ್ಲಿ ಒಬ್ಬರು, ಇಡೀ ಸಂಸ್ಥೆಗೆ ಒಬ್ಬರು. ಈಗ ಪರಿಸ್ಥಿತಿ ಸುಧಾರಿಸಿದೆ ಅಂತ ಹೇಳ್ಬೇಕು. ಈಗ ಒಂದು 6 ತಿಂಗಳ ಹಿಂದೆ ಆಗಿದ್ರೆ ಒಬ್ಬರೇ ಇದ್ರು. ಈ ಶೋಕಿಗೆ 170 ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಯಾಕೆ ಕಟ್ಟಬೇಕಾಗಿತ್ತು? ಹೆಸರಿಗೆ ಆಸ್ಪತ್ರೆ ತೋರಿಸಿ ರೋಗಿಗಳಿಗೆ ನರಕ ನೀಡೋದು ಅಂದ್ರೆ ಇದೇನಾ?
ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ. 13 ಕೋಟಿ ಖರ್ಚು ಮಾಡಿ 7 ವರ್ಷ ಕಾದ್ರೂ ಕೂಡ ಒಂದು ಉಗ್ರಾಣದ ಕಟ್ಟಡ ಪೂರ್ಣಗೊಂಡಿಲ್ಲ. 13 ಕೋಟಿಯ ಉಗ್ರಾಣ ಈಗ ಹೇಗಿದೆ ಅಂತ ನೀವೇ ನೋಡಿ. 13 ಕೋಟಿ ವೆಚ್ಚದಲ್ಲಿ ತಲೆ ಎತ್ತಬೇಕಾಗಿದ್ದ ಉಗ್ರಾಣ 7 ವರ್ಷ ಕಳೆದರೂ ಉಗ್ರಾಣದ ಕೆಲಸ ಅಪೂರ್ಣ. ಕೋಟಿ ಸುರಿದು 7 ವರ್ಷ ಕಳೆದೋದ್ರು ಈ ಉಗ್ರಾಣ ಇಂದಿಗೂ ಪೂರ್ಣಗೊಂಡಿಲ್ಲ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ರೈತ ಭವನದ ಹಿಂಭಾಗದಲ್ಲಿ 2015-16ರಲ್ಲಿ ಈ ಬೃಹತ್ ಉಗ್ರಾಣವನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಆದರೆ ವಸ್ತುಸ್ಥಿತಿ ಹೇಗಿದೆ ನೋಡಿ. ರೈತರ ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಉಗ್ರಾಣ ಕೇಂದ್ರ ಸಂಪೂರ್ಣವಾಗಿ ರೈತ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇವತ್ತು ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ರೈತರಿಗೆ ಯಾವ್ದು ಅನುಕೂಲ ಆಗಬೇಕಿತ್ತು ಅದು ಅನುಕೂಲ ಆಗ್ತಾ ಇಲ್ಲ. ಹಳೆ ಕಟ್ಟಡ ಅಂದ್ರೆ ಕೇಳಬೇಕೆ ಪುಂಡ ಪೋಖರಿಗಳಿಗೆ ಹೇಳಿ ಮಾಡಿಸಿದ ಜಾಗ. ರೈತರ ಬೆಳೆ ಸೇಫ್ ಆಗಿ ಇಡೋದಕ್ಕೆ ಅಂತ ಕಟ್ಟಿದ ಕಟ್ಟಡ ಏನೇನು ಉಪಯೋಗ ಇಲ್ಲದೆ ಅಸ್ಥಿಪಂಜರವಾಗಿ ನಿಂತಿದೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟರು ನೋ ಯೂಸ್. ಅಷ್ಟಕ್ಕೂ ಯಾರಪ್ಪನ ಮನೆ ದುಡ್ಡಲ್ವಾ? ಈ ಒಂದು ವಾಹಿನಿ ಮೂಲಕ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಉಗ್ರವಾಗಿ ಏನಪ್ಪ ಅಂದ್ರೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು 1-2 ತಿಂಗಳಲ್ಲಿ ಮುಗಿಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ರೋಡಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತದೆ. ಅದಕ್ಕೆ ಏನೇ ಅನಾಹುತಗಳು ಆದರೆ ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತದ ಹೊಣೆ ಅಂತ ನಾನು ಇವತ್ತು ಹೇಳ್ತೀನಿ. ಚಮನ್ ಸಾಬ್ ಎಂ ಹೊಸಮನಿ, ನ್ಯೂಸ್ 18 ಬೀದರ್. ಒಣಮೀನು ಪ್ರಿಯರು ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಕಾಗೆ, ನಾಯಿಗಳು ಕೂಡ ಅದರ ರುಚಿಯನ್ನ ನೋಡಿರ್ಬೋದು. ಯಾಕೀಗ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ ಈ ಸ್ಟೋರಿ ನೋಡಿ. ನಾವೀಗ ಮಂಗಳೂರಿನ ಬೆಂಗ್ರೆ ಪ್ರದೇಶದಲ್ಲಿದ್ದೇವೆ. ಇದೇ ತ್ಯಾಜ್ಯದ ನೀರಿನಲ್ಲಿ ಹಸಿ ಮೀನನ್ನು ತೊಳೆದು ಅನಂತರವಾಗಿ ಒಣ ಮೀನು ಮಾಡುವಂಥ ಪ್ರೋಸೆಸನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಆರೋಪ ಮಾಡಲಾಗಿರುವಂಥದ್ದು. ದಡಕ್ಕೆ ಅಪ್ಪಳಿಸುತ್ತಿರುವ ತ್ಯಾಜ್ಯದ ನೀರು, ಅಲ್ಲೇ ಸನಿಹದಲ್ಲಿ ಒಣಗಲು ಹಾಕಿರೋ ಮೀನು. ಒಣ ಮೀನಿನ ರುಚಿ ನೋಡಲು ಕಾದು ಕುಳಿತ ನಾಯಿಗಳು. ಈ ದೃಶ್ಯ ಕಂಡು ಬಂದಿದ್ದು ಮಂಗಳೂರಿನ ದ್ವೀಪ ಪ್ರದೇಶವಾದ ಬೆಂಗರೆಯಲ್ಲಿ. ಇಲ್ಲಿ ಹಸಿ ಮೀನನ್ನ ಸಾಂಪ್ರದಾಯಿಕ ಮಾದರಿಯಲ್ಲಿ ಒಣಗಿಸಲಾಗುತ್ತೆ. ಮೀನನ್ನ ಶುಚಿಗೊಳಿಸಲು ಬಳಸುವ ನೀರು ತ್ಯಾಜ್ಯಯುಕ್ತವಾಗಿದೆ. ಸೂಕ್ತ ರೀತಿಯಲ್ಲಿ ಹೈಜೀನ್ ಕಾಪಾಡದೆ ಮೀನು ಒಣಗಿಸಲಾಗುತ್ತೆ ಅನ್ನೋ ಆರೋಪ ಕೇಳಿಬಂದಿದೆ. ಒಣ ಮೀನನ್ನು ಒಣಗಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಉಪ್ಪಿನ ಅಂಶಗಳು ಕೂಡ ಬೇಕಾಗತ್ತೆ. ಹಾಗಾಗಿ ಉಪ್ಪನ್ನು ಸೇರಿಸುವಂಥ ಸಂದರ್ಭದಲ್ಲಿ ಮೀನನ್ನು ಕೊಳೆಯುವಂತೆ ಮಾಡಲಾಗತ್ತೆ ಮತ್ತು ಅದನ್ನು ಬಯಲು ಪ್ರದೇಶದಲ್ಲಿ ಒಣ ಹಾಕಲಾಗತ್ತೆ. ಈ ಒಣ ಹಾಕಿದಂಥ ಸಂದರ್ಭದಲ್ಲಿ ಅದರ ಮೇಲೆ ನಾಯಿಗಳು ಬಂದು ಮಲಮೂತ್ರವನ್ನು ಮಾಡುತ್ತೆ, ಕಾಗೆಗಳು ಅದರಲ್ಲೇ ಓಡಾಡುತ್ತೆ. ಇದೇ ಒಣ ಮೀನಿನ ಆಹಾರವನ್ನು ಪ್ಯಾಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಕಳಿಸಲಾಗುತ್ತೆ ಎಂಬ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇಂತಹ ಮೀನುಗಳನ್ನ ತಿಂದ್ರೆ ಅತಿಸಾರ, ಬೇದಿ, ವಾಂತಿಯಾಗುತ್ತೆ. ಫುಡ್ ಪಾಯ್ಸನ್ಗೆ ಕಾರಣವಾಗುತ್ತೆ. ಪ್ರಾಣಕ್ಕೂ ಸಂಚಕಾರ ಸಾಧ್ಯತೆ ಇದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹೈದರಾಬಾದ್ನ ಮುಚ್ಚಿಂತಳನಲ್ಲಿರುವಂತಹ ಸಮತಾ ಸ್ಫೂರ್ತಿ ಕೇಂದ್ರದಲ್ಲಿ ಇಂದಿನಿಂದ ಫೆಬ್ರವರಿ 12ರವರೆಗೆ ರಾಮಾನುಜಾಚಾರ್ಯರ 108 ದಿವ್ಯ ದೇಶಗಳ ಬ್ರಹ್ಮೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. धर्म कला और चक्र. ಪದ್ಮಭೂಷಣ ಶ್ರೀ ತ್ರಿದಂಡಿ ಚಿನ್ನಾಜಿಯ ಸ್ವಾಮೀಜಿ ನೇತೃತ್ವದಲ್ಲಿ ರಾಮಾನುಜಾಚಾರ್ಯರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ರಾಮಾನುಜಾಚಾರ್ಯರ 216 ಅಡಿ ಎತ್ತರದ ಪ್ರತಿಮೆಯನ್ನ ಅನಾವರಣಗೊಳಿಸಿ 1 ವರ್ಷವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮತಾ ಕುಂಭ ಎಂಬ ಹೆಸರಲ್ಲಿ ಪ್ರತಿ ವರ್ಷ ಬ್ರಹ್ಮೋತ್ಸವ ನಡೆಯಲಿದೆ. नारायण अभिषेक होगा. हफ्ते के 3 दिन आपको है. ರಾಮಾನುಜಾಚಾರ್ಯರ ಜನ್ಮ ನಕ್ಷತ್ರವಾದ ಆರ್ಧ ನಕ್ಷತ್ರ ಫೆಬ್ರವರಿ 2ರಿಂದ ಅಂದ್ರೆ ಇವತ್ತಿನಿಂದ ಉತ್ಸವಗಳು ಆರಂಭವಾಗ್ತಾ ಇದೆ. ಫೆಬ್ರವರಿ 11ರಂದು ನಡೆಯಲಿರುವಂತಹ ಭಗವದ್ಗೀತೆ ಕಂಠಪಾಠದಲ್ಲಿ 1 ಲಕ್ಷ ಮಂದಿ ಭಾಗವಹಿಸಲಿದ್ದಾರೆ. ಅಲ್ಲದೆ 108 ಮೂರ್ತಿ ಉತ್ಸವ ಇತಿಹಾಸದಲ್ಲೇ ಇದೇ ಮೊದಲಂತೆ. ಪ್ರತಿಯೊಂದು ಜೀವಿಗೂ ದೇವರು ಆಧಾರ. ಈ ಪ್ರಜ್ಞೆಯನ್ನ ಸರಿಪಡಿಸುವುದು ಈ ಬ್ರಹ್ಮ ರಥೋತ್ಸವದ ಪ್ರಮುಖ ಧ್ಯೇಯವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಕೇಂದ್ರ ಬಜೆಟ್ ವೆಲ್ಕಮ್ ಬ್ಯಾಕ್. ಕೋಲಾರ ಕ್ಷೇತ್ರ ಭಾರಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವ್ರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಯಾವ್ಯಾವೆಲ್ಲ ಲೆಕ್ಕಾಚಾರಗಳನ್ನ ಹಾಕಲಾಗ್ತದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಬಿಜೆಪಿ ಅಂತೂ ತುಂಬಾ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದೆ. ಏನಾದ್ರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಈ ಕ್ಷೇತ್ರದಲ್ಲೇ ಕಟ್ ಹಾಕಬೇಕು ಅಂತ. ಅವ್ರಿಗೆ ಈಸಿ ಆಗ್ಬಿಡುತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಪ್ರಚಾರ ಮಾಡದೆ ಹೋದ್ರೆ. ಸೊ ಹೀಗಾಗಿದೆ ಕಟ್ಟಿ ಹಾಕುವಂತ ತಂತ್ರ. ಸಿದ್ದು ಎಂಟ್ರಿ ಆಗ್ತಾ ಇದ್ದಂತೆ ವರ್ತೂರ್ಗೆ ಟಿಕೆಟ್ ಮಿಸ್ ಆಗುವಂತ ಭಯ ಕಾಡ್ತಾ ಇದೆ. ವರ್ತೂರು ಬಗ್ಗೆ RSSಗೆ ಇಲ್ಲುವಂತೆ ಒಲವು, ಬೇರೆಯವರಿಗೆ ಟಿಕೆಟ್ ಅನ್ನ ಕೊಡ್ಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಕೋಲಾರ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗ್ಬೋದು? ಹಾಗಾದ್ರೆ ಸಿದ್ದುಗೆ ಟಕ್ಕರ್ ಕೊಡೋರು ಯಾರು? ವರ್ತೂರು ಪ್ರಕಾಶ್ ಅವರನ್ನ ಬೇಡ ಅಂತ ಹೇಳ್ತಿರೋದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ನಾನು ಇದನ್ನ ಮೊನ್ನೆ ಹೇಳ್ತಾ ಇದ್ದೆ, ಬದಾಮಿ ಕ್ಷೇತ್ರಕ್ಕೂ ಕೂಡ ಕಂಪೇರ್ ಮಾಡ್ಬಿಟ್ಟು ಅಲ್ಲೂ ಕೂಡ ಅಪ್ಪು ಪಟ್ಟಣ್ ಶೆಟ್ಟಿ ಅಂತ ಒಬ್ಬರಿದ್ರು ಬಿಜೆಪಿಯ ಪ್ರಮುಖ ನಾಯಕರು. ಅವ್ರನ್ನ ಬಿಟ್ಬಿಟ್ಟು ಶ್ರೀರಾಮುಲು ಅವರಿಗೆ ಕೊಡ್ಲಾಗಿತ್ತು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನಂದ್ ಪಟೇಲ್. ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ವರ್ತೂರ್ ಪ್ರಕಾಶ್ ಪ್ರಬಲ ಅಭ್ಯರ್ಥಿ ಅಲ್ಲ ಅಂತ ಬಿಜೆಪಿ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಯಾಕೆ? ಹಾಗಾದ್ರೆ ಪ್ರಬಲ ಅಭ್ಯರ್ಥಿ ಅಂದ್ರೆ ಯಾರಂತ ನಿಲ್ಲಿಸ್ತಾರಂತೆ ಅಂತ? ರಾಜ್ ಆರ್ನಳ್ಳಿ, ವರ್ತೂರು ಪ್ರಕಾಶ್ ಇತ್ತೀಚಿನ ನಡವಳಿಕೆಗಳು, ಅವರ ಹೇಳಿಕೆಗಳು ಮತ್ತು ಅವರ ವರ್ತನೆಗಳು ಭಾರತೀಯ ಜನತಾ ಪಕ್ಷದ ಒಂದಷ್ಟು ನಾಯಕರುಗಳಿಗೆ, ಸಂಘ ಪರಿವಾರದ ಮುಖಂಡರುಗಳಿಗೆ ಮುಜುಗರ ಉಂಟು ಮಾಡಿರುವಂತದ್ದು. ಸಿದ್ದರಾಮಯ್ಯನವರ ವಿರುದ್ಧ ಒಬ್ಬ ಅಭ್ಯರ್ಥಿ ಅಂತ ಹೇಳಿದ್ರೆ ಆತ ಪ್ರಬುದ್ಧತೆ ಇರಬೇಕು, ಬಹಳಷ್ಟು ಶಕ್ತಿಯುತ ಆಗಿರ್ಬೇಕನ್ನೋದು ಅವರ ಲೆಕ್ಕಾಚಾರ. ಆದ್ರೆ ವರ್ತೂರು ಪ್ರಕಾಶ್ ಕುರುಬ ಸಮುದಾಯಕ್ಕೆ ಸೇರಿರುವಂತವ್ರು ಮತ್ತು ಸಿದ್ದರಾಮಯ್ಯ ಕೂಡ ಕುರುಬ ಸಮುದಾಯಕ್ಕೆ ಸೇರಿರುವಂತವ್ರು. ಹಾಗಾಗಿ ಕುರುಬ ಸಮುದಾಯದ ಮತಗಳು ಬಹುತೇಕ ಸಿದ್ದರಾಮಯ್ಯನವರ ಪಾಲಾಗ್ತವೆ ಒಂದು ಕಡೆ. ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಬುದ್ಧ ವ್ಯಕ್ತಿಯನ್ನ ನಿಲ್ಲಿಸಿದ್ರೆ ಎಲ್ಲೊಂದ್ ಕಡೆ ಗೆಲ್ಲುವ ಅವಕಾಶ ಇದೆ ಅನ್ನೋದು ಅವರ ಲೆಕ್ಕಾಚಾರ. ಮತ್ತೊಂದು ಕಡೆ ವರ್ತೂರು ಪ್ರಕಾಶ್ ಅವರು ಅವರ ಇಮೇಜ್ ಸಂಬಂಧಪಟ್ಟ ಕೂಡ ಚರ್ಚೆ ಆಗ್ತಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ವಿರುದ್ಧ ಮತ್ಯಾರು ಕ್ಯಾಂಡಿಡೇಟ್ ಅನ್ನೋದು ಈಗ ಹುಡುಕಾಟ ಆರಂಭ ಆಗಿರುವಂತದ್ದು. ಕೆಲವೊಂದ್ ಕಡೆ ಈಗಾಗಲೇ ವರ್ತೂರು ಪ್ರಕಾಶ್ ಅಭ್ಯರ್ಥಿ ಅಂತ ಹೇಳಿ ಪರೋಕ್ಷವಾಗಿ ಘೋಷಣೆ ಹೇಳಿದ್ರು ಕೂಡ ಯಾರಾದ್ರೂ ಇನ್ನೂ ಅದಕ್ಕಿಂತ ಒಳ್ಳೆ ಅಭ್ಯರ್ಥಿ ಸಿಗ್ತಾರಂತ ಹೇಳಿ ಹುಡುಕಾಟದಲ್ಲಿ ನಿರತರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ವರ್ತೂರಿಗಿಂತ ಬೆಟರ್ ಅಭ್ಯರ್ಥಿ ಯಾರನ್ನು ಚರ್ಚೆ ಆರಂಭ ಆಗಿದೆ. ಈ ಹಿಂದೆ ಚಲಪತಿ ಅಂತವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ 2018 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ರು. ಮತ್ತೊಂದು ಕಡೆ ಅನೇಕ ನಾಯಕರುಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ವರ್ತೂರು ಪ್ರಕಾಶ್ ಅವರು ಈಗ ಪ್ರಬಲ ಅಭ್ಯರ್ಥಿನೇ ಬೇಕು ಅಂತ ಹೇಳೋದಾದ್ರೆ, ಈಗ 2 ಬಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ಬಿಟ್ಟು ವರ್ತೂರು ಪ್ರಕಾಶ್ ನನ್ನ ಶಕ್ತಿ ಏನು ಅಂತ ಪ್ರೂವ್ ಮಾಡಿದ್ರು. ಓಕೆ ಅಪ್ಪ, ಇವ್ರು ಪ್ರಬಲ ಅಭ್ಯರ್ಥಿ ಅಲ್ಲ, ಬೇರೆ ಯಾರು ಅಂತ ನೋಡೋದಾದ್ರೆ ಆ ಸುತ್ತಮುತ್ತ ಭಾಗದವರೇ ಆಗ್ಬೇಕಾಗತ್ತೆ. ಸುಧಾಕರ್ ತಂದು ಹಾಕ್ತಾರ, ಆ ಧೈರ್ಯ ಮಾಡ್ತಾರ ಸುಧಾಕರ್. ಹಾಗಾದ್ರೆ ಶ್ರೀರಾಮುಲು ನಿಂತಿದ್ರಲ್ಲ ಬದಾಮಿ ಕ್ಷೇತ್ರದಲ್ಲಿ, ಆ ರೀತಿಯಾಗಿ ತನ್ನ ಗುರುಗಳ ಮುಂದೆನೆ ಸ್ಪರ್ಧೆ ಮಾಡಿ ನಾನೇನು ಅಂತ ಪ್ರೂವ್ ಮಾಡ್ಕೊಳ್ತಾರಂತ? ಯಾವ ವಲಸಿಗ ಸಚಿವರು ಕೂಡ ಇಂಥ ಪ್ರಯೋಗಕ್ಕೆ ಮುಂದಾಗಲ್ಲ. ಆದ್ರೆ ವರ್ತೂರು ಪ್ರಕಾಶ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಉಂಟಾಗಿರೋದು ನಿಜ. ಅವರೇ ನಾಳೆ ಅಭ್ಯರ್ಥಿ ಆಗ್ಬೋದು. ಆದ್ರೆ ವರ್ತೂರು ಪ್ರಕಾಶ್ ಅವರ ವರ್ತನೆಗಳು, ಅವರ ಹೇಳಿಕೆಗಳು, ಅವರ ನಡೆನುಡಿಗಳ ಸಂಬಂಧಪಟ್ಟ ಒಂದಷ್ಟು ಮುಜುಗರ ಉಂಟಾಗುವಂತ ರೀತಿ ಇರ್ತಕ್ಕಂಥದ್ದು. ಕೆಲವೊಂದ್ ಕಡೆ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡ್ತಿರೋ ಸಂದರ್ಭದಲ್ಲಿ ಪ್ರಬುದ್ಧವಾಗಿ ವರ್ತನೆಯನ್ನ ಮಾಡಬೇಕಾಗಿದೆ. ಮತದಾರರನ್ನ ತಲುಪುವ ರೀತಿಯಲ್ಲಿ ಕೂಡ ತನ್ನದೇ ಆದ ರಿವಾಜುಗಳಿರ್ತವೆ. ಆ ರೀತಿ ಅವರು ತಲುಪ್ತಿಲ್ಲ ಅನ್ನೋದು ಕೂಡ ಅವರ ಕೆಲವು ಬಿಜೆಪಿ ನಾಯಕರ ಅಸಮಾಧಾನ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಪವರ್ಫುಲ್ ಕ್ಯಾಂಡಿಡೇಟ್ ಆಗಿರುವಂತದ್ದು. ಅಲ್ಲಿರ್ತಕ್ಕಂಥ ಅಹಿಂದ ಮತಗಳು, ಆ ಅಹಿಂದ ಮತಗಳನ್ನ ಸೆಳೆಯಲಿಕ್ಕೆ ವರ್ತೂರು ಪ್ರಕಾಶ್ ಅವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಥವಾ ಕೊನೆಗಳಿಗೆ ಏನಾದ್ರೂ ಕುರುಬ ಸಮುದಾಯಕ್ಕೆ ಸೇರಿದ ಕಾರಣಕ್ಕೆ ರಾಜಿ ಆಗ್ತಾರೆ ಎಂಬ ಆತಂಕ ಕೂಡ ಎದುರಾಗಿರುವಂತದ್ದು. ಭಾರತೀಯ ಕುರುಬ ಸಮುದಾಯದ ಮತಗಳು ಅವರಿಗೆ ಹೋದಂತ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಬಲ ಅಭ್ಯರ್ಥಿ ಯಾರಾದ್ರೂ ಅಂತ ಆ ರೀತಿಯಾಗಿ ಗುರುತಿಸ್ಕೊಳ್ಬೇಕು, ನಿಲ್ಲಿಸಬೇಕು ಅಂತ ನೋಡೋದಾದ್ರೆ ಸುಧಾಕರ್ ಅವರನ್ನ ಏನಾದ್ರೂ ನಿಲ್ಲಿಸುವಂತ ಪ್ರಯತ್ನನ ಅಥವಾ ಇನ್ಯಾರನ್ನಾದ್ರೂ ತಂದು ನಿಲ್ಲಿಸ್ತಾರ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ರೀತಿಯಾದಂತ ಲೆಕ್ಕಾಚಾರಗಳು ನಡೀತಾ ಇರುವಂತದ್ದು. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವಂತ ನಿಟ್ಟಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಅನ್ನ ಕೊಡ್ಲಾಗ್ತದೆ. ಅದೇ ರೀತಿಯಾಗಿ ಮಾಜಿ DCM ಆಗಿರುವಂತ ಪರಮೇಶ್ವರ್ ಅವ್ರಿಗೂ ಕೂಡ ಒಂದು ಟಾಸ್ಕ್. ಏನ್ ಟಾಸ್ಕ್ ಅದು? ಕಾಂಗ್ರೆಸ್ ನಲ್ಲಿ ಮತ್ತೆ ಆಕ್ಟಿವ್ ಆಗ್ತಾರೆ ಮಾಜಿ ಅಧ್ಯಕ್ಷರು, ಮಾಜಿ KPCC ಅಧ್ಯಕ್ಷರು, ಮಾಜಿ DCM ಆಗಿರುವಂತ ಪರಮೇಶ್ವರ್ಗೆ ಟಾಸ್ಕ್ ಅನ್ನ ನೀಡಿದ್ದಾರಂತೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ, ACC ಅಧ್ಯಕ್ಷರು. ದಲಿತ ಪ್ರಭಾವ ಇರುವಂತ ಕ್ಷೇತ್ರಗಳನ್ನ ಗೆಲ್ಲಿಸುವಂತ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ಯಾಕೆಂದ್ರೆ ಆ ಒಂದು ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಪರಮೇಶ್ವರ್ ಅವರು. ಸೊ ಹೀಗಾಗಿ ನೀವು ಅಲ್ಲಿ ಹೆಚ್ಚೆಚ್ಚು ಪ್ರಚಾರವನ್ನ ಮಾಡಿ ಅಂತ ಒಂದು ಟಾಸ್ಕ್ ಅನ್ನ ಕೊಟ್ಟು ಆ ಕ್ಷೇತ್ರಗಳನ್ನ
ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೊಂದು ಟಾರ್ಗೆಟ್ ಅನ್ನ ಕೊಡ್ಲಾಗಿದೆ ಅಂತೆ. ACC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ನ್ಯೂಸ್ 18ಗೆ ಸಿಗ್ತಾ ಇದೆ. ನೋಡ್ಬೇಕು ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್ ಬಾಸೂರ್, ಎಷ್ಟು ಕ್ಷೇತ್ರಗಳಿಗೆ ಟೋಟಲ್ ಆಗಿ ಟಾರ್ಗೆಟ್ ಅನ್ನ ನೀಡಲಾಗಿರುವಂತದ್ದು? ಪರಮೇಶ್ವರ್ ಅವರಿಗೆ ಏನ್ ಸೂಚನೆಯನ್ನ ಕೊಟ್ಟಿದ್ದಾರೆ ಖರ್ಗೆ ಅವರು? ಈಗಾಗಲೇ ಏನಂತ ಹೇಳಿದ್ರಿ ಪೃಥ್ವಿರಾಜ್, ರಾಜ್ಯದಲ್ಲಿ SC ಸಮಾವೇಶವನ್ನ, ಅದೇ ರೀತಿಯಾಗಿ ST ಸಮಾವೇಶವನ್ನ ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರತ್ಯೇಕವಾಗಿ ಮಾಡಿತ್ತು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಇದೀಗ ಕಾಂಗ್ರೆಸ್ ಏನು ದೇಶಾದ್ಯಂತ ನೋಡಿದ್ರೆ 1989ರ ಚುನಾವಣೆಯಿಂದ ಇತ್ತೀಚೆಗೆ ಬರೋದಾದ್ರೆ ಏನು SC ಏನು ಒಂದಿಷ್ಟು ಏನು ಸಂಸದರಾಗ ಆಯ್ಕೆ ಆಗ್ತಾ ಇದ್ರು, ಅದರಲ್ಲಿ ಕಡಿಮೆ ಆಗಿರುವಂತದ್ದು 30% ಬಿಜೆಪಿಯವರೇ ಆಯ್ಕೆ ಆಗ್ತಿದ್ರೆ 28% ಕಾಂಗ್ರೆಸ್ನ ನಾಯಕರುಗಳು ಅಂದ್ರೆ SC ನಾಯಕರುಗಳು ಆಯ್ಕೆ ಆಗ್ತಿದ್ದಾರೆ. ಹೀಗಾಗಿ ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ SC ಶಾಸಕರು ಮೇಲುಗೈ ಇದ್ರು ಕೂಡ ಸಂಸದರ ಸಂಖ್ಯೆಯಲ್ಲಿ ಕಾಂಗ್ರೆಸ್ನವರು ಹೆಚ್ಚಾಗಿ ಏನು ಬಿಜೆಪಿಯವರು ಹೆಚ್ಚಾಗಿ ಆಗ್ತಾ ಇದ್ದಾರೆ ಅಂತ ಒಂದು ವರದಿ ಹಿನ್ನೆಲೆಯಲ್ಲಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರೀ ದಲಿತ ನಾಯಕರಂತ ಹೇಳ್ಕೊಳ್ಳೋದು ಮಾತ್ರವಲ್ಲ, ಅದ್ರ ಜೊತೆಗೆ ಏನಂತ ಹೇಳಿದ್ರೆ SC ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೂ ಕೂಡ ಒಂದಿಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು. ಜೊತೆಗೆ ಏನಂತ ಹೇಳಿದ್ರೆ ರಾಜ್ಯಾದ್ಯಂತ ಸುತ್ತಾಡಬೇಕು. ಅದೇ ರೀತಿಯಾಗಿ ಈಗಾಗಲೇ ರಾಜ್ಯದಲ್ಲಿ ಒಟ್ಟು 51 ಮೀಸಲು ಕ್ಷೇತ್ರಗಳಿವೆ. ಅದರಲ್ಲಿ 36 SC ಮೀಸಲು ಕ್ಷೇತ್ರಗಳಿದ್ರೆ ಉಳಿದಂತೆ 15 ST ಮೀಸಲು ಕ್ಷೇತ್ರಗಳಿದಾವೆ. ಈ 36 SC ಮೀಸಲು ಕ್ಷೇತ್ರಗಳಲ್ಲಿ ಹೆಚ್ಚಿನ ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗ್ಬೇಕು ಎಂಬಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಚಿತ್ರದುರ್ಗದಲ್ಲಿ ಒಂದು SC ಸಮಾವೇಶನ ಕೂಡ ಏನು ಮಾಡಲಾಗಿತ್ತು. ಹೀಗಾಗಿ ಈ ಒಂದು ಸಮಾವೇಶದ ಬಳಿಕ SST ಸಮಾವೇಶದ ಬಳಿಕ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಯಾವೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದೆ ಎಂಬ ಮಾಹಿತಿಯನ್ನ ಕೂಡ ಕೇಳಿರುವಂತದ್ದು. ಹೀಗಾಗಿ ಸುರ್ಜೇವಾಲಾ ಅವರು ನಿನ್ನೆ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಎಲ್ಲ ಮಾಹಿತಿಯನ್ನ ಕೇಳಿದ್ದಾರೆ. ಜೊತೆಗೆ ಏನಂತಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗಿಂತ ಹೆಚ್ಚಿನ ಒಂದಿಷ್ಟು ಕ್ಷೇತ್ರಗಳಲ್ಲಿ ಅದೇನೋ ಒಂದು ಶಾಸಕರನ್ನ ಆಯ್ಕೆ ಮಾಡುವಂತ ಜವಾಬ್ದಾರಿ ತೆಗೆದುಕೊಳ್ಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಅನಿಲ್ ಬಸೂರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟಾಪ್ 18ನಲ್ಲಿ 10 ಸುದ್ದಿಯನ್ನ ನೋಡಿದ್ರೆ ಇನ್ನು 8 ಸುದ್ದಿಗಳಿದಾವೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.